ಹೇಳ್ತಿರೋ ರೀತಿ ನೋಡಿದ್ರೆ ಈ ಗಾಡೀಲಿ 135 ಇಂದ 140 ಹೊಡಿಬೋದು. ಯೂಟ್ಯೂಬ್ ನೋಡ್ತೀಯಾ ಹೇಳು. ನೋ ಕಾಮೆಂಟ್ಸ್. ಮಿಸ್ಟರ್ ಕನ್ನಡಿಗ ಅಂತ ಇದೆ, ಸಬ್ಸ್ಕ್ರೈಬ್ ಮಾಡ್ಕೋ ಆಯ್ತಾ. ಹೋಂಡಾ ಅವರು ಕಾಸ್ಟ್ ಕಟ್ಟಿಂಗ್ ಇರಬೇಕಂತ ABS ಕಟ್ಬಿಟ್ಟಿದ್ದಾರೆ. ಸಸ್ಪೆನ್ಷನ್ ಸೂಪರ್ ಆಗಿದೆ. ಇದರಲ್ಲಿ 2 ಎಕ್ಸ್ಟ್ರಾನೇ ಕೊಟ್ಟಿದ್ದಾರೆ ನಿಮಗೆ. 13,000 RPM ಕೊಟ್ಟಿರ್ತಾರೆ. 2 ಎಕ್ಸ್ಟ್ರಾನೇ ಕೊಟ್ಟಿರ್ತಾರೆ. ಯಾವ ಇವೆಲ್ಲ ನಮ್ಮ ದೇಶದಲ್ಲಿ ಹೋಂಡಾದವರು ನಮ್ಮ ದೇಶಕ್ಕೆ ಬಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದು 1985 1985 ಇಂದ ಈಗ 2024 ಆದರೂ ಹೋಂಡಾ ಕಂಪ್ನಿ ನಮ್ಮ ಇಂಡಿಯನ್ ರೂಲ್ ಮಾಡ್ತಾ ಇದೆ. ಯಾಕಂದರೆ ಹೋಂಡಾ ಗಾಡಿಗಿರೋ ರಿಲಯಬಿಲಿಟಿ, ಹೋಂಡಾ ಗಾಡಿ ಇಂಜಿನ್ ಕ್ವಾಲಿಟಿ. ನಮಸ್ತೆ ಕರುನಾಡು, ನಾನು ನಿಮ್ಮ ಟ್ವಿಸ್ಟರ್ ಕನ್ನಡಿಗ. ಇವನೇನು ಇವತ್ತು ದಿನ ಅವನ ಗಾಡಿಯಲ್ಲಿ ಇರ್ತಿದ್ದೆ, ಇವತ್ತು ಬೇರೆಯವ್ರ ಗಾಡಿ ಇಟ್ಕೊಂಡಿದ್ದಾನೆ ಅಂದ್ಕೊಂಡಿದ್ದೀರಾ? ಏನಿಲ್ಲ, ಒಂದು ಗಾಡಿ ರೆಫರ್ ಮಾಡಿದ್ರು. ಇದೇ ನೋಡಿ ಗಾಡಿ ಹೋಂಡಾ CBR 150. ಈಗ ಅದನ್ನು ರಿವ್ಯೂ ಮಾಡೋಣ ಅಂತ ಹೇಳಿದ್ರು. ಇಲ್ಲಿದ್ದಾರೆ ಅವ್ರ ಓನರು, ಬನ್ನಿ ಮಾತಾಡ್ಸೋಣ. ಹಾಯ್ ಬ್ರೋ, ನಿಮ್ಮ ಹೆಸರು? ನಮ್ಮ ಹೆಸರು ಸ್ಯಾಮ್ ಅಂತ. ಆ್ಯಕ್ಚುಲಿ ಇದು ಬಂದು 2015 ಮಾಡಲು ಹೋಂಡಾ CBR 150R. ಫ್ರಂಟ್ ಹೆಡ್ಲೈಟಲ್ಲಿ ಹ್ಯಾಲೋಜನ್ ಹೆಡ್ಲೈಟ್ ಇದೆ ಮತ್ತು 2 ಪಾರ್ಕಿಂಗ್ ಲೈಟ್ಸ್ ಹಾಕಿದ್ದಾರೆ. ಅದರಿಂದ ಈ ಗಾಡಿ ಲುಕ್ಕು ಇನ್ನೂ ಅಗ್ರೆಸಿವ್ ಆಗಿ ಕಾಣುತ್ತೆ. ಗಾಡಿ ಒಂಥರ ನಮ್ಮ ಫ್ಯಾಮಿಲಿ ಮೆಂಬರ್ ಥರ ಆಗಿಬಿಟ್ಟಿದೆ. 9 ಇಯರ್ಸ್ ಆಗಿ ಆ ಥರ ಒಂದು ಬಾಂಡ್ ಇದೆ ಗಾಡಿಗೂ ನಮಗೂ. ಕ್ಲಾಪ್ಸ್ ಹೊಡಿರಿ, ಸುಮ್ಮನೆ ಕೂತಿರಲ್ಲ. ಈ ಗಾಡಿ ಸ್ಪೆಸಿಫಿಕೇಶನ್ ನೋಡೋದಾದರೆ 149.4cc ಲಿಕ್ವಿಡ್ ಫ್ಯೂಲ್ಡ್ ಇಂಜಿನ್ ಕೊಟ್ಟಿದ್ದಾರೆ. 13 ಲೀಟರ್ ಫ್ಯೂಲ್ ಟ್ಯಾಂಕಿಗೆ 38ರಿಂದ 40 ಮೈಲೇಜು. 6 ಸ್ಪೀಡ್ ಗೇರ್ ಬಾಕ್ಸಿಗೆ ಹಬ್ಬಬ್ಬ ಅಂದರೆ ಟಾಪ್ ಸ್ಪೀಡು 140. 17.6 bhp ಹಾರ್ಸ್ ಪವರ್ ಕೊಟ್ಟಿದ್ದಾರೆ ಮತ್ತು 12.66 ನ್ಯೂಟನ್ ಮೀಟರ್ ಟಾರ್ಕು. ಗುರು R15ಗೆಲ್ಲ ಜಸ್ಟ್ 11,000 RPM ಕೊಡ್ತಾರೆ. ಆದರೆ ಈ ಹೋಂಡಾ CBR 150ಲಿ 13,000 RPM ಕೊಟ್ಟಿದ್ದಾರೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. 100 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ ಮತ್ತು ಸಿಂಗಲ್ ಡಿಸ್ಕ್ ಕೊಟ್ಟಿದ್ದಾರೆ ಮತ್ತು ABS ಕೊಟ್ಟಿಲ್ಲ ಇದರಲ್ಲಿ. ಈ ಗಾಡಿಗೆ ಏರ್ ಇಂಡಕ್ಟರ್ ಕೊಟ್ಟಿದ್ದಾರೆ, ಅದರಿಂದ ಇದು ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಗಾಡಿ ಕೂಡ ಆಗಿದೆ. ಗ್ರೌಂಡ್ ಕ್ಲಿಯರೆನ್ಸು 160 ಮಿಲಿಮೀಟರ್ ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಮಾಡಿದ್ದಾರೆ, ಟಾಪ್ ರೆಡ್ಯೂಸ್ ಮಾಡಿದ್ರು. ಬ್ಯಾಕಲ್ಲಿ 140 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ. 140 ಸೆಕ್ಷನ್ ಟೈರ್ ಜೊತೆಗೆ ಒಂದು ಇದರಲ್ಲೂ ಡ್ಯುಯಲ್ ಚಾನಲ್ ABS ಏನೂ ಕೊಟ್ಟಿಲ್ಲ, ಜಸ್ಟ್ ಒಂದು ಡಿಸ್ಕ್ ಕೊಟ್ಟಿದ್ದಾರೆ ಮತ್ತು ಹಿಂಗಡೆ ಮೋನೋಶಾಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. 15 ಲೀಟ್ರು ಫ್ಯೂಲ್ ಟ್ಯಾಂಕ್ ಕೊಟ್ಟಿದ್ದಾರೆ. 782 ಮಿಲಿಮೀಟರ್ ಸೀಟ್ ಹೈಟು. ಲಾಂಗ್ ರೈಡ್ ಎಲ್ಲ ಮಾಡ್ಬೋದು. ಮತ್ತು ಹಿಂದೆ ಬ್ಯಾಕ್ ಕಟ್ ಸೀಟ್ ಕೊಟ್ಟಿದ್ದಾರೆ, ಇಲ್ಲಿ ರಿಮೂವ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಆಗಲ್ಲ. ಫ್ಯೂಲ್ ಇಂಜೆಕ್ಟರ್ ಕೊಟ್ಟಿದ್ದಾರೆ, ಅದರಿಂದ ಗಾಡಿ ತುಂಬ ಸ್ಮೂತಾಗಿ ಹೋಗುತ್ತೆ. ಮತ್ತು ಪಂತ್ರ ಸಪೋರ್ಟ್ ಗಾಡಿ ಅಂದ್ರೇ ಗೊತ್ತಲ್ಲ. ಅದೇ ಬ್ರೋ, ಹೇಳ್ಬೇಕಂತ ಏನಿಲ್ಲ. ಬಾಯ್ಸು ಗಾಡಿನ ಹುಡುಗಿಗಿಂತ ಹೆಚ್ಚು ಇಷ್ಟಪಡ್ತಾರೆ. ನಿಮ್ಮಿಂದಾನೇ ದೇಶ ಹಾಳಾಗ್ತಿರೋದು. ಹೋಗ್ರೋ ಕೊರ್ಕಿ ನನ್ನ ಮಕ್ಕಳ್ರ. ಅಯ್ಯೋ, ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ನ ಕೈಲಿ ನೋಡಕ್ ಆಯ್ತಿಲ್ವೇ. ಸೆಕೆಂಡ್ ಗೇರಲ್ಲೇ ಅಪ್ಪಬ್ಬ ಅಂದರೆ ಸೆಕೆಂಡ್ ಗೇರಲ್ಲೇ ಒಂದು 50-60 ಹೊಡಿತದೆ. ಮೊದಲು ಸರಿಯಾಗಿ ಮಾತಾಡೋದ್ ಕಲೆ. ಗ್ಯಾರಂಟಿ. ಆದರೆ ರೋಡ್ ಕರೆಕ್ಟಾಗಿರಬೇಕು. ನಮ್ಮ ದೇಶದಲ್ಲಿ, ಅದು ನಮ್ಮ ರಾಜ್ಯದಲ್ಲಿ ರೋಡ್ಗಳು ಇಲ್ಲೊಂದು ಕಡೆ ಕರೆಕ್ಟ್ ಆಗಿದ್ರೆ ನೆಕ್ಸ್ಟ್ ಇನ್ನೊಂದು 100 ಮೀಟ್ರಿಗೆ ಇನ್ನೊಂದು ರೋಡ್ ಗುಂಡಿ ಇರ್ತದೆ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಯಾಕಂದರೆ ನಾವಲ್ವಲ್ಲ ರೋಡ್ ಮಾಡಿಸೋರು ಸರ್ಕಾರದವ್ರಲ್ವಾ. ಈ ಗಾಡಿ ವೆಯ್ಟ್ ಬಂದು 138 kg ಕೊಟ್ಟಿದ್ದಾರೆ. ಈ ಕಡೆಯಿಂದ ಜಾಸ್ತಿ ಲೈಟು ವೈಟು ಅನ್ಸಲ್ಲ, ಈ ಕಡೆಯಿಂದ ಜಾಸ್ತಿ ವೆಯ್ಟು ಅನ್ಸಲ್ಲ. ಈ ಗಾಡಿನ ಯಾಕೆ ತಗೋಬೇಕು ಅಂದರೆ 150cc ಸೆಗ್ಮೆಂಟಲ್ಲಿ ಬೆಸ್ಟ್ ಅಗ್ರೆಸಿವ್ ಲುಕ್ಕಿಂಗ್ ಗಾಡಿ. ಆಯ್ತು ಓಕೆ. ಈ ಗಾಡಿ ರೇಟ್ ಬಂದು 1,22,000. ಈಗೇನೋ ಜಾಸ್ತಿ ಆಗಿರ್ಬೋದು. ಹೋಂಡಾದವರು ಈ ಗಾಡಿನ ಮೈನ್ ಆಗಿ ಡಿಸೈನ್ ಮಾಡಿರೋದು ಸಿಟಿ ಮತ್ತು ಹೈವೇ ರೈಡ್ಗೋಸ್ಕರ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ರೆಗ್ಯುಲರ್ ಆಗಿ ಗಾಡಿ ರಿವ್ಯೂ ಮತ್ತು ಮೋಟೋ ವ್ಲಾಗಿಂಗ್ ವಿಡಿಯೋಸ್ ಬರ್ತಾ ಇರ್ತವೆ. ಥ್ಯಾಂಕ್ ಯು.